ಮನರೇಗಾ ಬದಲಾಯಿಸಿದ ಕೇಂದ್ರ ಸರ್ಕಾರದ ನಡೆ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ. 2005ರಲ್ಲಿ ಆರಂಭವಾದ ಮನರೇಗಾ ಯೋಜನೆಯಿಂದ ಬಡವರು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗ್ತಾ ಇತ್ತು. ಬಿಜೆಪಿ ಈ ಯೋಜನೆಯನ್ನ ವಿಬಿ ರಾಮ್ಜಿ ಕಾಯ್ದೆ ಮಾಡಲು ಹೊರಟಿದೆ. ಇದು ಖಂಡನೀಯ. ಬಿಜೆಪಿ ಗ್ರಾಮೀಣ ಭಾಗದ ಜನರನ್ನ ಗುಲಾಮರನ್ನಾಗಿ ಮಾಡಲು ಹೊರಟಿದೆ ಎಂದು ಈಶ್ವರ್ ಖಂಡ್ರೆ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 2005ರಲ್ಲಿ ಏನು ಮನ್ರೇಗಾ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯಿಂದ ದೇಶದಾದ್ಯಂತ ಇರುವಂತಹ ಎಲ್ಲಾ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ, ಇವತ್ತು ಪರಿಶಾತಿ, ಪರಿಶ್ರಮ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ರೈತರಿಗೆ ಬಹಳಷ್ಟು ಸಹಾಯ ಆಗಿದೆ. ಅವರೆಲ್ಲರ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗಿದೆ. ಸುಮಾರು ಜನರಿಗೆ ಕನಿಷ್ಠ 100 ದಿವಸ ಉದ್ಯೋಗ ಅವರಿಗೆ ಸಿಕ್ಕಿದೆ. ಇದು ಇವತ್ತೇನು ಬದಲಾವಣೆ ಮಾಡಿ ಬಿಬಿ ರಾಮ್ಜಿ ಅಂತ ಹೇಳಿ ಯೋಜನೆ ಜಾರಿಗೆ ತಂದಿದ್ದಾರೆ. ಮನ್ರೇಗಾ ಅನ್ನು ರದ್ದು ಮಾಡಿದ್ದಾರೆ. ಇದರ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ಆಂದೋಲನ ಮಾಡ್ತಾ ಇದ್ದೀವಿ. ಅವರೇನು ಇವತ್ತಿನ ದಿವಸ ಗ್ರಾಮೀಣ ಜನರಿಗೆ ಗುಲಾಮರನ್ನಾಗಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಬಿಬಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಅವ್ರು ಏನ್ ಮಾಡ್ಬೇಕಂತ ಇದ್ದಾರೆ ಅಂತ ಹೇಳಿದ್ರೆ, ಬರೀ ಉದ್ಯೋಗಪತಿಗಳಿಗೆ, ಬಂಡವಾಳಶಾಹಿಗಳಿಗೆ, ಅವರಿಗೆ ಇವತ್ತು ಕಡಿಮೆ ಕೂಲಿ ಸಿಗುವಂತ ರೀತಿಯಲ್ಲಿ ಅವರ ಜೇಬು ತುಂಬಿಸುವಂತದ್ದು, ಬಡವರ ರಕ್ತ ಇರುವಂತ ಒಂದು ಕೆಲಸ ಯೋಜನೆ ಮಾಡಬೇಕು ಅಂತ ಹೇಳಿ ಹುನ್ನಾರ ಇಟ್ಟುಕೊಂಡಿದ್ದಾರೆ. ಮತ್ತೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನೊಂದು ಅವರು ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು. ಅದನ್ನು ಬದಲಾವಣೆ ಮಾಡಿ 60% ಕೇಂದ್ರ, 40% ರಾಜ್ಯ ಸರ್ಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ದಿವಾಳಿಗೆ ತಳ್ಳಬೇಕು ಅಂತ ಹೊರಟಿದೆ. ರಾಜ್ಯ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತ ಹೊರಟಿದೆ. ಇವೆಲ್ಲ ಕಾರಣಗಳಿಂದ ಇವತ್ತು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಇದರಿಂದ ಧಕ್ಕೆ ಆಗ್ತದೆ. ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಧಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಅದಕ್ಕೆ ಬಡವರ, ಗ್ರಾಮೀಣ ಭಾಗದ ಜನರ ಬದುಕು, ಅವರು ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು, ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮನ್ರೇಗಾ ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಇವತ್ತು ಅದನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಒತ್ತಾಯ ಮನ್ರೇಗಾ ಬಚಾವ್ ಆಂದೋಲನ ಇವತ್ತು ಮಾನ್ಯ ಘನತೆವೆತ್ತ ರಾಷ್ಟ್ರಪತಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ 27ಕ್ಕೆ ಒಂದು ಹೋರಾಟ ಇದೆ. ಈ ಹೋರಾಟ ಮನ್ರೇಗಾ ಮತ್ತೆ ಪುನಃ ಇವತ್ತು ಜಾರಿಗೆ ಬರುವ, ಮರುಜಾರಿ ಆಗುವವರೆಗೆ ನಡೀತದೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ.